ಮೈಕ್ರೋ ಫೈನಾನ್ಸು ನಿಯಂತ್ರಣ ತಪ್ಪಿದೆ, ಸುಲಿಗೆ ಆಗ್ತಾಯಿದೆ. ಭಾಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಭಾಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಕಾನೂನಿದ್ದರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ. ಯಾರ್ದು ಭಯ ಇಲ್ಲ, ಏನಿಲ್ಲ. ಒಂದು ನಮೂನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಮಹಿಳೆಯರಿಗೆ ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಮಹಿಳೆಯರ ತಾಳಿಯನ್ನು ಕಿತ್ಕೊಂಡು ಹೋಗುವಂಥ ಮೈಕ್ರೋ ಫೈನಾನ್ಸಿಗೆ ನಿಯಂತ್ರಣ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಈ ಥರ ಅತಿ ಹೆಚ್ಚು ಬಡ್ಡಿಗಳಿಂದ ಮಾಡುವಂಥದ್ದಕ್ಕೆ ಒಂದು ನಿಯಂತ್ರಣ ಕಾನೂನು ತಂದಿದ್ದರು. ಅದು ಕೋರ್ಟಲ್ಲಿ ಸ್ಟೇ ಆಗಿದೆ. ಅದನ್ನು ಈ ಸರ್ಕಾರ ಕೂಡಲೇ ಅದನ್ನು ತೆರವುಗೊಳಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಪಡ್ಕೊಂಡು ಕ್ರಮಗಳನ್ನು ಜರುಗಿಸ್ಬೇಕಂತೇಳಿ ಮುಖ್ಯಮಂತ್ರಿ ಆಗ್ರಹ. ಮೈಕ್ರೋ ಫೈನಾನ್ಸು ನಿಯಂತ್ರಣ ತಪ್ಪಿದೆ, ಸುಲಿಗೆ ಆಗ್ತಾಯಿದೆ. ಭಾಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಭಾಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಕಾನೂನಿದ್ದರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ. ಯಾರ್ದು ಭಯ ಇಲ್ಲ, ಏನಿಲ್ಲ. ಒಂದು ನಮೂನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಮಹಿಳೆಯರಿಗೆ ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಮಹಿಳೆಯರ ತಾಳಿಯನ್ನು ಕಿತ್ಕೊಂಡು ಹೋಗುವಂಥ ಮೈಕ್ರೋ ಫೈನಾನ್ಸಿಗೆ ನಿಯಂತ್ರಣ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಈ ಥರ ಅತಿ ಹೆಚ್ಚು ಬಡ್ಡಿಗಳಿಂದ ಮಾಡುವಂಥದ್ದಕ್ಕೆ ಒಂದು ನಿಯಂತ್ರಣ ಕಾನೂನು ತಂದಿದ್ದರು. ಅದು ಕೋರ್ಟಲ್ಲಿ ಸ್ಟೇ ಆಗಿದೆ. ಅದನ್ನು ಈ ಸರ್ಕಾರ ಕೂಡಲೇ ಅದನ್ನು ತೆರವುಗೊಳಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಪಡ್ಕೊಂಡು ಕ್ರಮಗಳನ್ನು ಜರುಗಿಸ್ಬೇಕಂತೇಳಿ ಮುಖ್ಯಮಂತ್ರಿ ಆಗ್ರಹ.